ಏನಲ್ಲ ನಾನು ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾನು ಕುಸ್ದೋದೆ, ನಾನು ಬಿದ್ದೋದೆ ಅಂತ ಅರ್ಥನ? ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ತಪ್ಪು ಲೆಕ್ಕಾಚಾರ ಹಾಕಿದ್ಯಾ? ನಾನು ಬೀಳೋದಕ್ಕೆ ಅಂತ ಹುಟ್ಟಿರೋನಲ್ಲ ಕಣೋ, ಬೀಳ್ಸೋದಕ್ಕೆ ಅಂತ ಹುಟ್ಟಿರೋನು. ನೋಡ್ತಾ ಇರೋ, ಬಿದ್ದಿರೋನು ಇವತ್ತಲ್ಲ ನಾಳೆ ಹೇಗೆ ಎದ್ದು ನಿಲ್ತೀನಿ ಅಂತ. ಆಗ ಗೊತ್ತಾಗುತ್ತೆ ನಿಂಗೆ. ನನಗೆ ಗೊತ್ತು, ನಂದನ್ನ ಏನು ಕಿತ್ಕೊಂಡು ಓಡೋಗಿದ್ದಾಳಲ್ಲ, ಅವಳ ಹತ್ರ ವಾಪಸ್ ಅದನ್ನ ಕಿತ್ಕೊಂಡು ಮತ್ತೆ ಎದ್ದು ನಿಲ್ತೀನಿ. ಆಗ ಗೊತ್ತಾಗುತ್ತೆ ನಿಮ್ಗಳಿಗೆ ಯಾರ್ಯಾರ ಜಾಗ ಎಲ್ಲೆಲ್ಲಿ, ಅವುಗಳ ಪೊಸಿಷನ್ ಎಂಥದ್ದು ಅಂತ ನಾನು ತೋರಿಸ್ತೀನಿ. ಈ ಜಯದೇವ ತೋರಿಸ್ತಾನೆ. ಹೇಳೋ, ಲೊಕೇಶನ್ ಕಳಿಸ್ತೀನಿ, ಬಾ. ಸರ್, ಓಹ್ ಆಯ್, ನೀವೇನು ಸರ್ ಇಲ್ಲಿ ಕೂತಿದ್ದೀರಾ? ನಿಮ್ಮ ಕಾರಲ್ಲಿ? ಕಾರು ಬ್ರೇಕ್ ಡೌನ್ ಆಯಿತು. ಆ ಡ್ರೈವರು ತೊಗೊಂಡೋಗಿದ್ದಾನೆ, ಬೇರೆ ಕಾರ್ ಬರ್ತಾ ಇದೆ. ಓ ಹೌದಾ? ಅದಾಗೆ ಅವಳ ಲೊಕೇಶನ್ ಸಿಕ್ತಾ? ಹಾಂ ಸಿಕ್ತು ಸರ್, ನಾನು ಕಳಿಸ್ತೀನಿ. ಒಂದು ನಿಮಿಷ ಕಳಿಸಿದ್ದೀನಿ ಸರ್ ನಿಮಗೆ. ಪಕ್ಕನಾ ಲೊಕೇಶನ್? ಪಕ್ಕ ಸರ್, ನಾನು ನೋಡ್ಕೊಂಬಂದಿದ್ದೀನಿ. ಗುಡ್ ಜಾಬ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಅದು ನನ್ನ ಫೀಸು. ಸರ್ ಇದೇನು ಚೈನು? ಗೋಲ್ಡ್ ಚೈನ್ ಅಪ್ಪ. ಅಲ್ಲ, ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, ಸಾಲಲ್ವಾ? ಹಾಗಲ್ಲ ಸರ್, ಜಾಸ್ತಿ ಆಯ್ತೇನೋ ಅಂತ. ಆಗ ಪರವಾಗಿಲ್ಲ, ನೆಕ್ಸ್ಟ್ ಏನಾದ್ರು ಕೆಲಸ ಇದ್ರೆ ಕಾಲ್ ಮಾಡ್ತೀನಿ. ಎಷ್ಟಾಗಲಿ ನಮ್ಮ ಹುಡುಗ ಅಲ್ವಾ, ಇಟ್ಕೋ, ಪರವಾಗಿಲ್ಲ, ಮಜಾ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ನನ್ನ ಕರ್ಮ. ಏನಿಲ್ಲ, ನನ್ನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡೋಗಿ ಇಲ್ಲಿ ಆರಾಮಾಗಿದ್ಯಾ? ನಾನು ಕಳ್ಕೊಂಡಿರೋದನ್ನ ವಾಪಸ್ ಹೇಗೆ ತಕ್ಕಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ. ಮರ್ಯಾದೆ ಉಳಿಸ್ಕೊಳಕ್ ಹೋಗಿ ಚೈನ್ ಹೋಯ್ತಲ್ಲ. ಅಳಿಯಂದ್ರೆ ಮಹಿಮಾ, ವಿಷಯ ಗೊತ್ತಾಯ್ತಾ? ಮಾವ, ಏನಾಯ್ತು? ಆ ಮನೆ ಹರಾಜ್ಗಾಗಿತ್ತಲ್ವಾ, ಅದನ್ನ ಅಳಿಯಂದ್ರೆ ತಗೊಂಡಿದ್ದಾರೆ. ಏನ್ ಮಾವ, ಏನ್ ಹೇಳ್ತಿದ್ದೀರಾ ನೀವು? ನಿಜಾನಾ? ನಿಜವಾಗ್ಲು? ಜೀವ, ಟಿವಿ ಆನ್ ಮಾಡೋ. ನೋಡಿದ್ರಾ? ನೀ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದೀರಿ, ಅದ್ರ ಅಗತ್ಯನೇ ಇರಲಿಲ್ಲ. ಅಳಿಯಂದ್ರೆ ಏನು ಮಾಡಬೇಕೋ ಅದನ್ನೇ ಮಾಡಿದ್ದಾರೆ. ಆ ಮನೆ ಗೌರವ ಬೀಳೋದಕ್ಕೆ ಅವ್ರು ಯಾವತ್ತೂ ಬಿಡಲ್ಲ. ಅವ್ರ ತಾಕತ್ತದು. ದೇವರು ದೊಡ್ಡವನು, ಒಳ್ಳೇದನ್ನ ಮಾಡಿದ ಕೈ ಯಾವತ್ತೂ ಖಾಲಿ ಆಗೋದಿಲ್ಲ. ಒಳ್ಳೇದು ಮಾಡಿದವ್ರಿಗೆ ಯಾವತ್ತೂ ಕೆಟ್ಟದ್ದು ಆಗೋದೇ ಇಲ್ಲ. ಅದು ಮತ್ತೆ ಪ್ರೂವ್ ಆಯ್ತು. ಅಪ್ಪ, ನನಗಂತೂ ಈಗಲೂ ನಂಬೋದಕ್ಕಾಗ್ತಿಲ್ಲ. ನಾವೇನು ಬಯಸಿದ್ವೋ ಹಾಗೆ ಆಗಿದೆ. ಇದಕ್ಕಿಂತ ಸಂತೋಷ ಬೇಕಾ? ನನಗಂತೂ ತುಂಬ ಖುಷಿ ಆಗ್ತಿದೆ ಅಪ್ಪ. ನಿಜವಾಗ್ಲು ಅವರು ಮಾಡಿದ್ದು ತುಂಬಾ ದೊಡ್ಡ ಕೆಲಸ. ಆದ್ರೆ ಅದಕ್ಕಿಂತ ದೊಡ್ಡದು ಅವ್ರ ಮನಸ್ಸು. ಅದೇ ಅವ್ರಿಗೆ ಅಷ್ಟೊಂದು ಶಕ್ತಿ ತಂದ್ಕೊಡೋದು. ಅವರು ಸಾಮಾನ್ಯದವರಲ್ಲ. ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ. ಅಂಥವ್ರನ್ನ ಅಣ್ಣನಾಗಿ ಪಡೆಯೋದಿಕ್ಕೆ ನೀವು ಪುಣ್ಯ ಮಾಡಿದ್ರಿ.
ಅಪ್ಪ ಅಂತ ಅಳಿಯನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದ್ರಿ. ಅಯ್ಯೋ ಕರೆಕ್ಟಾಗಿ ಹೇಳ್ಬಿಟ್ಟೆ. ಬಾ ಜಾಮೂನ್ ಮಾಡೋಣ ಈ ಖುಷಿಲಿ. ಕಮನ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಬೇಗ ಬನ್ನಿ. ಯಾ ಏನಕ್ಕಮ್ಮ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀರಾ? ಅದಾ ಒಂದು ಕಥೆ ಮೂಲಕ ಹೇಳ. ಒಂದು ದೊಡ್ಡ ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯನ ಒಬ್ಬ ರಾಜ ಆಳ್ತಿದ್ದ. ಆ ರಾಜನ್ಗೆ ಒಬ್ಬ ತಮ್ಮ ಇದ್ದ. ಆ ತಮ್ಮನ್ಗೆ ಸಾಮ್ರಾಜ್ಯನ ಆಳ್ಬೇಕು ಅಂತ ಆಸೆ ಇತ್ತು. ಸೊ ರಾಜ ಆ ಸಾಮ್ರಾಜ್ಯನ ತನ್ನ ತಮ್ಮನಿಗೋಸ್ಕರ ತ್ಯಾಗ ಮಾಡ್ಬಿಟ್ಟು ದೂರ ಹೊಟ್ಟೋದ. ಆದ್ರೆ ತಮ್ಮನ್ಗೆ ಸಾಮ್ರಾಜ್ಯನ ನಡೆಸಕ್ಕಾಗ್ಲಿಲ್ಲ. ದಿವಾಲಿ ಆಗೋಯ್ತು. ಈ ಮಾತು ರಾಜನ್ ಗೊತ್ತಾಯ್ತು. ರಾಜ ವಾಪಸ್ ಬಂದು ಸಾಮ್ರಾಜ್ಯನ ತನ್ನದ್ ಮಾಡ್ಕೊಂಡ. ಇನ್ ಮುಂದೆ ಆ ಸಾಮ್ರಾಜ್ಯಕ್ಕೆ ನೀನೇ ಯುವರಾಜ. ಮತ್ತೆ ನಾನು ಯುವರಾಣಿ. ಮಮ್ಮಿ ಅರ್ಥ ಆಗಿಲ್ಲ. ಓ ಸರಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀನು ನಮ್ಮ ದೊಡ್ಡ ಮನೆಗೆ ಹೋಗಿದ್ದೆಲ್ಲ, ಕೇಡಿ ಅಂಕಲ್ ಇರೋ ಮನೆ, ಹಾ, ಇನ್ಮುಂದೆ ಆ ಮನೆ ನಮ್ದು. ಮತ್ತೆ ಆ ಕೇಡಿ ಅಂಕ್ಲು ಅವ್ರನ್ನ ಅಪ್ಪ ನೋಡ್ಕೋತಾರೆ. ಹಾಗಾದ್ರೆ ನಾವು ಆ ಮನೆಗೆ ಹೋಗ್ತೀವ ಅಮ್ಮ? ಹೌದು ಕಂದ, ನಾವು ನಿಮ್ಮ ಮನೆಗೆ ಹೋಗ್ತೀವಿ. ಮಮ್ಮಿ ಈ ಟೈಮಲ್ಲಿ ಚಿಕ್ಕಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಲ್ವಾ? ಎಷ್ಟು ದಿನ ಆಗುತ್ತೆ ಬರೋದು? ಚಿಕ್ಕ ಚಿಕ್ಕಿ ಇಬ್ಬರಿಗೂ ಆದಷ್ಟು ಬೇಗ ಡೆಲ್ಲಿಯಿಂದ ಬರಕ್ ಹೇಳ್ತೀನಿ. ಮಮ್ಮಿ ಅದೇನೋ ಸ್ವೀಟ್ ಮಾಡ್ತೀನಿ ಅಂತ ಇದ್ದಲ್ಲ, ಹೆಲ್ಪ್ ಮಾಡ್ಲಾ? ಅಫ್ಕೋರ್ಸ್, ಥ್ಯಾಂಕ್ ಯು. ಬಾ. ಇರು ಭೂಮಿಕಾ, ಆರ್ತಿ ತಟ್ಟೆ ತಗೊಂಬಮ್ಮ. ಏನಮ್ಮ ಇದೆಲ್ಲ? ನಾನೇನು ಯುದ್ಧ ಗೆದ್ದು ಬಂದಿದ್ದೀನಾ? ಹೌದಪ್ಪ, ನೀನು ದೊಡ್ಡ ಯುದ್ಧನೇ ಗೆದ್ದು ಬಂದಿದ್ಯಾ. ನೀನು ಮಾಡಿರೋದೇನು ಸಣ್ಣ ಕೆಲಸನ? ಯಾವ ಯುದ್ಧಕ್ಕೂ ಕಮ್ಮಿ ಇಲ್ಲ ಅದು. ಇಂಥದಕ್ಕೆ ಒಂದೊಂದು ದೊಡ್ಡ ಸತ್ಕಾರ ಸನ್ಮಾನ ಆಗಲೇಬೇಕು. ನೀನು ಸುಮ್ಮನೆ ನಿಂತ್ಕೊ. ಆಯ್ತು, ಅದೇ ನಿಮ್ ಖುಷಿ ತಾನೇ, ಅದು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅತ್ತೆ, ನೀವಿಬ್ರು ಮಾಡಿ. ಭಾಷೆ